ಪ್ರತಿಬಿಂಬ ಎಷ್ಟು ಸುಂದರವಾಗಿತ್ತಲ್ಲ. ಇದಕ್ಕೆ ಕಾರಣ ಏನು? ನನ್ನ ರೂಪ ಚೆನ್ನಾಗಿದೆಯೋ ಅಥವಾ ಈ ನೀರು ಸ್ವಚ್ಛವಾಗಿದೆಯೋ? ಇಲ್ಲ, ಈ ನೀರು ಸ್ಥಿರವಾಗಿದೆ, ಶಾಂತವಾಗಿದೆ. ವ್ಯತ್ಯಾಸ ನೋಡ್ತಿದ್ದೀರಲ್ಲ ನೀವು? ಅದೇ ಜಲ, ಅದೇ ರೂಪ, ಆದರೆ ಇದು ಸ್ಥಿರವಾಗಿಲ್ಲ, ಶಾಂತವಾಗಿಲ್ಲ. ಅದೇ ಕಾರಣಕ್ಕೆ ನನಗಿದ್ರಲ್ಲಿ ಪ್ರತಿಬಿಂಬ ಕಾಣಿಸ್ತಿಲ್ಲ. ಕ್ರೋಧದ ವಿಷಯದಲ್ಲೂ ಹೀಗೇ ಆಗೋದು. ನೀವು ಸ್ಥಿರವಾಗಿದ್ರೆ, ಶಾಂತವಾಗಿದ್ರೆ, ಆಗ ನೀವು ನಿಮ್ಮ ಆತ್ಮನ ನೋಡಿ, ಕೇಳಿ, ಅರ್ಥ ಮಾಡ್ಕೋಬಹುದು. ಆದರೆ ಕ್ರೋಧ ಈ ಆತ್ಮದ ಕರೆನ ನುಂಗ್ಬಿಡುತ್ತೆ. ಅದಕ್ಕೆ ನಿಮ್ಮ ಕ್ರೋಧನ ವಶದಲ್ಲಿಟ್ಕೊಳ್ಳಿ. ಇಲ್ಲ ಅಂದ್ರೆ ಏನಾಗತ್ತೆ ಅಂದ್ರೆ, ಮೂರ್ಖತನದಿಂದ ಹುಟ್ಟಿದ ಈ ಕ್ರೋಧ ನಿಮ್ಮನ್ನ ಪಶ್ಚಾತ್ತಾಪದ ಅಂಚಿಗೆ ತಗೊಂಡು ಹೋಗುತ್ತೆ. ರಾಧೆ ರಾಧೆ.